ಈ ಟೋಲಲ್ಲಿ ಹೋಗಿ ರಿಟರ್ನ್ ಬರ್ತಾ ಇದ್ದೀನಿ. ಯಾಕಂದರೆ ಅವರಿಗೆ ಇದಾಗಲ್ಲಂತೆ, ಇಲ್ಲಿ ನಂಬರ್ ಹೊಡೆದು ಇದು ಮಾಡೋಕ್ಕಾಗಲ್ಲಂತೆ. ಲಾಸ್ಟ್ ಟೋಲಿಗೆ ಹೋಗ್ಬೇಕಂತೆ. ಇದು ಆ ಗಾಡಿ ಹೋಗ್ಬಿಟ್ಟು ಲಾಸ್ಟ್ ಟ್ರ್ಯಾಕಲ್ಲಿ ನನಗೆ ಹೋಗ್ಬೇಕು, ಅದಕ್ಕೋಸ್ಕರ ವೆಯ್ಟಿಂಗು. ಏನು ಮಾಡ್ತಾರೆ ನೋಡ್ಬೇಕು ಇವಾಗ. ಸುಮ್ಮನೆ ಲಾರಿ ಅವರಿಗೆ ತೊಂದರೆ ಕೊಡೋದಕ್ಕಂತೇಳಿ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಬೇಕು ಯಾವ ಥರ ಹೇಳ್ತಾನೆ, ಏನು ಕತೆ ಅಂತ ನೋಡಬೇಕು. भैया गाड़ी नंबर मार दो, गाड़ी नंबर उसमें ब्लैक लिस्ट दिखाता है, गाड़ी नंबर मारा तो क्लीन होता है. ಇವಾಗಷ್ಟೇ ಈ ಟೋಲ್ ಹತ್ರ ಬಂದು ನಿಂತು ನಂದು ಫಾಸ್ಟಾಗಿ ಪ್ರಾಬ್ಲಮ್ ಆಗಿ ಒಂದು ಅರ್ಧ ಗಂಟೆ ಮೇಲಾಯಿತು. ಗಾಡಿಯಲ್ಲಿ ಇಟ್ಟಿದ್ದೀನಿ. ಈಗ ಅವ್ರ ಆಫೀಸಲ್ಲಿದೆ, ಆಫೀಸ್ಗೆ ಹೋಗಿ ಮಾತಾಡಬೇಕಂತೆ. ಮಾತಾಡ್ತೀನಿ. ಅದ್ರ ವಿಷಯ ಏನಂತ ಗೊತ್ತಿಲ್ಲ ನಮಗೆ, ಅದ್ರ ಬಗ್ಗೆ ಡೀಟೇಲ್ ತೊಗೊಳ್ಬೇಕು. ಯಾಕಂದರೆ ಎಲ್ಲ ಕಡೆ ಟೋಲಲ್ಲಿ ನಾನು ಗಾಡಿ ನಂಬರ್ ಹೊಡೆದೇ ಬಂದಿರೋದು. ಇವಾಗ ಇಲ್ಲಿ ಮಾತ್ರ ಆಗಲ್ಲ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನಂತೇಳಿ ನೋಡ, ಏನು ಹೇಳ್ತಾರೆ ಅಂತ ನೋಡೋಣ. ಇದೇ ಟೋಲಲ್ಲಿ ಇವಾಗ ಗಾಡಿ ಇಟ್ಟು ಅಲ್ಲಿಟ್ಟಿದ್ದೀನಿ. ಇವಾಗ ಏನಂತ ನೋಡಬೇಕು. ಇದುವರೆಗೆ ನನಗೆ ಈ ಥರ ಪ್ರಾಬ್ಲಮ್ ಎಲ್ಲೂ ಆಗಿಲ್ಲ. ಅಂದರೆ ಎಲ್ಲ ಲೈನಲ್ಲೂ ನನಗೆ ಗಾಡಿ ನಂಬರ್ ಹೊಡೆದಾಗ ಪಾಸ್ ಆಗ್ತಾಯಿತ್ತು. ಇವಾಗ ಹೆಚ್ಚು ಕಮ್ಮಿ ಒಂದು 5-6 ಸಾವಿರ ರೂಪಾಯಿ ಇದ್ದಷ್ಟು ಫಾಸ್ಟಾಗಿ ಮಾಡಿ. ओके NI3 में बोला रहा है, NI3 3 बोला था. कितना 3 देखो उसमें लिखा है ना NI3, उसमें आ जा गाड़ी, आ जाने का. ठीक है भाई. ಈಗ ಅವ್ರೇನು ಮ್ಯಾನೇಜರ್ ಹತ್ರ ಮಾತಾಡಿ 3ನೇ ಲೈನಲ್ಲಿ ಹೋಗಕ್ಕೆ ಹೇಳಿದ್ರು. 3ನೇ ಲೈನಲ್ಲಿ ಹೋಗ್ತೀನಿ. ಅದು ಆಗಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಏನು ಸಮಸ್ಯೆ, ಏನು ಗಾಚಾರ ಹಿಡಿದಿದೆ ಗೊತ್ತಿಲ್ಲ. ಲಾಸ್ಟ್ ಪಾಯಿಂಟ್ ಇನ್ನೊಂದು ಒಂದು ಹೆಚ್ಚು ಕಮ್ಮಿ ಅಂದರೆ ಒಂದು 10 ಕಿಲೋಮೀಟ್ರ್ ಇದೆ ಅನ್ಲೋಡ್ ಪಾಯಿಂಟಿಗೆ. ಈ ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಆಗಿದೆ. 3ನೇ ಲೈನಿಗೆ ಹಾಕಿ ಹೋಗ್ತಾ ಇದ್ದೀನಿ. भैया अभी 50 किलोमीटर पहले है. हाँ हाँ, नंबर ऑप्शन नहीं है ए टोल पे. फिर सुपर मैनेजर बोला ये नंबर पे जाने का. हाँ? आपका ज़रूरत, आपको गाली मत देगा. आपको साथ सही से बात कर रहा है. प्रॉब्लम क्या है बताने का ना. बैंक के सर्वर का KYC का प्रॉब्लम है, आप बैंक वाले से बात करिए, समझा. ಇವಾಗ ಅಂತಿಂತು ಅಮೌಂಟ್ ಕೊಟ್ಟೆ ಟೋಲ್ ಪಾಸ್ ಮಾಡಿದೆ. 637 ರೂಪಾಯಿ 50 ಪೈಸೆ. ಅಂದರೆ ನನಗೆ ಟೋಲ್ ನಿಜವಾಗಿ ಇದ್ದಿದ್ದು 500 ರೂಪಾಯಿ. ಇನ್ನೇನೋ ಒಂದು 10 ಕಿಲೋಮೀಟ್ರ್ ಇದೆ ಅಷ್ಟೇ. ಆದರೆ ನನಗೆ ಎಷ್ಟು ಅಮೌಂಟ್ ಹೋಯಿತು. ಎಕ್ಸ್ಟ್ರಾ ಅಮೌಂಟ್ ಅಂದರೆ 137 ರೂಪಾಯಿ 50 ಪೈಸೆ ಹೋಯಿತು. ನೆಕ್ಸ್ಟ್ ಟೋಲಲ್ಲೆಲ್ಲಾದರೂ ಫಾಸ್ಟ್ ಟ್ರ್ಯಾಕ್ ರೆಡಿ ಮಾಡಿ ಹೊರಡ್ತಾರಲ್ಲ, ಅಲ್ಲಿ ಹೋಗಿ ಮಾಡ್ತೀನಿ. ಅಪ್ಪ ತಲೆನೋವು, ತುಂಬಾ ತಲೆನೋವು. ಯಾಕಂದರೆ ನಾವು ಅಂದ್ಕೊಳ್ಳೋದು ಸುಮ್ಮನೆ ಎಕ್ಸ್ಟ್ರಾ ಯಾಕೆ ಅಮೌಂಟ್ ಕಟ್ಟಬೇಕು ಅಂತೇಳಿ. ಅವರು ಅಂದ್ಕೊಳ್ಳೋದೇನು ಅಂದರೆ ಇವನಿಗೆ ಅಮೌಂಟ್ ಕಟ್ಟಿ ಹೋದ್ರೆ ಏನು ಸಂಕಟನ ಅಂತೇಳಿ. ಅದು ಮಾತುಗಳೆಲ್ಲ ನಡೀತಾ ಇರುತ್ತೆ. ಅದು ತೊಂದರೆ ಇಲ್ಲ. ಅಲ್ಲೊಬ್ಬರು ಕನ್ನಡದವರು ಇದ್ದರು. ಅವರು ಬೆಂಗಳೂರಲ್ಲಿ ಮತ್ತು ಮಂಗಳೂರು ಟೋಲ್ ಬೂತಲ್ಲಿ ಕೆಲಸ ಮಾಡಿದಂಥ ಸೂಪರ್ವೈಸರ್, ಅಡ್ವೈಸರ್ ಅಲ್ಲಿದ್ದರು. ಅವ್ರ ಜೊತೆ ಮಾತಾಡಿದಾಗ ಕ್ಲಿಯರ್ ಆಯಿತು ಎಲ್ಲ ವಿಷಯನೂ. ಅವರು ಕನ್ನಡದಲ್ಲೇ ಮಾತಾಡಿದ್ರು. ತುಂಬಾ ಖುಷಿ ಆಯಿತು ನನಗೆ. ಇನ್ನು ನೆಕ್ಸ್ಟು ನಾನು ಅನ್ಲೋಡ್ ಪಾಯಿಂಟ್ ಹತ್ರ ಬರ್ತಾ ಬಂತು. ಇನ್ನೇನು ಒಂದು 5-6 ಕಿಲೋಮೀಟ್ರ್ ಹೋದ್ರೆ ಅನ್ಲೋಡ್ ಪಾಯಿಂಟ್.